ಅನ್ಕೊಂಡಿರ್ತೀವೋ ಅದೇ ನಾವು ದೊಡ್ಡವರಾದ್ಮೇಲೂ ಕೂಡ ಮೈಂಡಲ್ಲಿ ಉಳಿದು ಬಿಡುತ್ತೆ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಎಲ್ಲ ಕಲಿಯೋದು ಬೇಗ ಬೇಗ ಇರುತ್ತೆ. ನೀವು ಯಾವುದೇ ಲ್ಯಾಂಗ್ವೇಜ್ ಆಗಲಿ ಬೇಗ ಬೇಗ ಕಲಿತಿರ್ತೀರ. ಈ ರೀತಿ ಥಾಟ್ಸ್ ಇದ್ದರೆ ನೀವು ದೊಡ್ಡವರಾದ್ಮೇಲೂ ಕೂಡ ಚೇಂಜ್ ಮಾಡ್ಬೋದು. ಅದು ಕಷ್ಟ ಆಗಿರುತ್ತೆ. ಆದರೆ ನೀವು ಪ್ರಯತ್ನ ಪಟ್ಟರೆ ನೀವು ನಿಮ್ಮ ಥಾಟ್ಸ್ಗಳನ್ನ ಬೇರೆ ಡೈರೆಕ್ಷನ್ಗೆ ಹೋಗಲು ಫೋಕಸ್ ಮಾಡ್ಬೋದು. ಫಸ್ಟ್ ನಿಮ್ಮ ಮೈಂಡಲ್ಲಿರುವ ನೆಗೆಟಿವ್ ಥಾಟ್ಸ್ ಮತ್ತು ಒಂದು ಸೆಲ್ಫ್ ಬಿಲೀವ್ ಸಿಸ್ಟಮ್ನ ಚೇಂಜ್ ಮಾಡ್ಕೊಳ್ಳಿ. ನೀವೇನಾದ್ರು ಗೋಲ್ ಅಚೀವ್ ಮಾಡಬೇಕು ಅಂದರೆ ಆ ಗೋಲ್ನ ಪ್ರತಿ ಸಜೆಷನ್ನ ಪಡಿತೀರಿ ಮತ್ತು ನಾಲೆಜ್ನ ಇಂಕ್ರೀಸ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಮಾಡ್ತಾಯಿದ್ರೆ ನಿಮ್ಮ ಮೈಂಡಲ್ಲಿರುವ ಸೆಲ್ಫ್ ಡೌಟ್ ಮತ್ತು ಸೆಲ್ಫ್ ಕಾನ್ಫಿಡೆಂಟ್ ತುಂಬ ಇನ್ಕ್ರೀಸ್ ಆಗುತ್ತೆ ಮತ್ತು ಸೆಲ್ಫ್ ಡೌಟ್ ಕೂಡ ಡಿಕ್ರೀಸ್ ಆಗುತ್ತೆ. ನಿಮ್ಮ ಲೈಫ್ನ ನಿಮ್ಮ ಕಂಟ್ರೋಲಿಗೆ ತರಲೇಬೇಕು, ಇಲ್ಲ ಅಂದರೆ ನೀವು ಅಂದ್ಕೊಂಡಿರೋ ಗೋಲು ಅಚೀವ್ ಆಗೋದಿಲ್ಲ. ಚಾಪ್ಟರ್ 5 ಕಂಟ್ರೋಲ್ ಯುವರ್ ಥಾಟ್ಸ್. ಅಂದರೆ ನಿಮ್ಮ ಬ್ರೈನಲ್ಲಿ ನಡೆಯುವ ಥಾಟ್ಸ್ಗಳ ಬಗ್ಗೆ ಕಂಟ್ರೋಲ್ ಇರಲಿ. ಅಂದರೆ ನೀವು ನಿಮ್ಮ ಕೆಲಸಗಳ ಮೇಲೆ ಕಂಟ್ರೋಲ್ ಪಡ್ಕೊಂಡು ಅದನ್ನು ಹೇಗೆ ಅಚೀವ್ ಮಾಡೋದು ಅಂತ